ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನುವ ಪ್ರಶ್ನೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿದಾಗ ಇಲ್ಲ ಅವ್ರು ವಾಪಸ್ ಬಿಜೆಪಿಗೆ ಹೋಗ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ಲ, ಅನಿವಾರ್ಯ, 1 ವರ್ಷದಲ್ಲಿ ಮತ್ತೆ ಬಿಜೆಪಿಗೆ ವಾಪಸ್ ಹೋಗ್ತಾರೆ, ಅವ್ರು ಬಿಜೆಪಿಯಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ, ರಾಜಿ ಸಂಧಾನ ಆಗುತ್ತೆ, ಬೇರೆ ಮಾರ್ಗನೇ ಇಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಬೆಳಗಾವಿಯಲ್ಲಿ. ಅವ್ರಿಗೆ ಬಿಜೆಪಿ ಅನಿವಾರ್ಯ, ರಾಹುಲ್ ಅವ್ರ ಅನಿವಾರ್ಯ, ಅಲ್ಲೇ ಸುತ್ತಾಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ, ಅವ್ರ ಸಿದ್ಧಾಂತ, ಹೋರಾಟ ಅದು ಬಿಜೆಪಿ ಸುತ್ತಾಗ್ತಾರೆ. ಜೆಡಿಎಸ್ ಹೊರಗೆ ಹಾಕಿರ್ಬೋದು, ವರ್ಷ 2 ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರ ಅನಿವಾರ್ಯ, ಅವ್ರಿಗೆ ಅವ್ರ ಕಡಿಮೆ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಸುತ್ತಾಗೋದು ಅವರಿಗೆ. ಈಗಾಗಲೇ ಅಲ್ಲಿ ಅವರು ಲೀಡರ್ ಆಗಿ ಘೋಷಿಸಿಕೊಂಡಿದ್ದಾರೆ. ಹೊಸ ಪಕ್ಷ ಕಟ್ತೀವಿ ಅಂತ ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂತ ವಿಚಾರ. ನನ್ನ ದೂರದೃಷ್ಟಿಯಿಂದ 1 ವರ್ಷದಲ್ಲಿ ಮತ್ತೆ ಅವರು ತರ ಇವರು ಕರೀತಾರವ್ರನ್ನ ಅವರು ಅಲ್ಲಿ ಇವ್ರ ಅನಿವಾರ್ಯ, ಇವ್ರಿಗೆ ಅವರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನುವ ಪ್ರಶ್ನೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿದಾಗ ಇಲ್ಲ ಅವ್ರು ವಾಪಸ್ ಬಿಜೆಪಿಗೆ ಹೋಗ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ಲ, ಅನಿವಾರ್ಯ, 1 ವರ್ಷದಲ್ಲಿ ಮತ್ತೆ ಬಿಜೆಪಿಗೆ ವಾಪಸ್ ಹೋಗ್ತಾರೆ, ಅವ್ರು ಬಿಜೆಪಿಯಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ, ರಾಜಿ ಸಂಧಾನ ಆಗುತ್ತೆ, ಬೇರೆ ಮಾರ್ಗನೇ ಇಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಬೆಳಗಾವಿಯಲ್ಲಿ. ಅವ್ರಿಗೆ ಬಿಜೆಪಿ ಅನಿವಾರ್ಯ, ರಾಹುಲ್ ಅವ್ರ ಅನಿವಾರ್ಯ, ಅಲ್ಲೇ ಸುತ್ತಾಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ, ಅವ್ರ ಸಿದ್ಧಾಂತ, ಹೋರಾಟ ಅದು ಬಿಜೆಪಿ ಸುತ್ತಾಗ್ತಾರೆ. ಜೆಡಿಎಸ್ ಹೊರಗೆ ಹಾಕಿರ್ಬೋದು, ವರ್ಷ 2 ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರ ಅನಿವಾರ್ಯ, ಅವ್ರಿಗೆ ಅವ್ರ ಕಡಿಮೆ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಸುತ್ತಾಗೋದು ಅವರಿಗೆ. ಈಗಾಗಲೇ ಅಲ್ಲಿ ಅವರು ಲೀಡರ್ ಆಗಿ ಘೋಷಿಸಿಕೊಂಡಿದ್ದಾರೆ. ಹೊಸ ಪಕ್ಷ ಕಟ್ತೀವಿ ಅಂತ ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂತ ವಿಚಾರ. ನನ್ನ ದೂರದೃಷ್ಟಿಯಿಂದ 1 ವರ್ಷದಲ್ಲಿ ಮತ್ತೆ ಅವರು ತರ ಇವರು ಕರೀತಾರವ್ರನ್ನ ಅವರು ಅಲ್ಲಿ ಇವ್ರ ಅನಿವಾರ್ಯ, ಇವ್ರಿಗೆ ಅವರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನುವ ಪ್ರಶ್ನೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿದಾಗ ಇಲ್ಲ ಅವ್ರು ವಾಪಸ್ ಬಿಜೆಪಿಗೆ ಹೋಗ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ಲ, ಅನಿವಾರ್ಯ, 1 ವರ್ಷದಲ್ಲಿ ಮತ್ತೆ ಬಿಜೆಪಿಗೆ ವಾಪಸ್ ಹೋಗ್ತಾರೆ, ಅವ್ರು ಬಿಜೆಪಿಯಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ, ರಾಜಿ ಸಂಧಾನ ಆಗುತ್ತೆ, ಬೇರೆ ಮಾರ್ಗನೇ ಇಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಬೆಳಗಾವಿಯಲ್ಲಿ. ಅವ್ರಿಗೆ ಬಿಜೆಪಿ ಅನಿವಾರ್ಯ, ರಾಹುಲ್ ಅವ್ರ ಅನಿವಾರ್ಯ, ಅಲ್ಲೇ ಸುತ್ತಾಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ, ಅವ್ರ ಸಿದ್ಧಾಂತ, ಹೋರಾಟ ಅದು ಬಿಜೆಪಿ ಸುತ್ತಾಗ್ತಾರೆ. ಜೆಡಿಎಸ್ ಹೊರಗೆ ಹಾಕಿರ್ಬೋದು, ವರ್ಷ 2 ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರ ಅನಿವಾರ್ಯ, ಅವ್ರಿಗೆ ಅವ್ರ ಕಡಿಮೆ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಸುತ್ತಾಗೋದು ಅವರಿಗೆ. ಈಗಾಗಲೇ ಅಲ್ಲಿ ಅವರು ಲೀಡರ್ ಆಗಿ ಘೋಷಿಸಿಕೊಂಡಿದ್ದಾರೆ. ಹೊಸ ಪಕ್ಷ ಕಟ್ತೀವಿ ಅಂತ ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂತ ವಿಚಾರ. ನನ್ನ ದೂರದೃಷ್ಟಿಯಿಂದ 1 ವರ್ಷದಲ್ಲಿ ಮತ್ತೆ ಅವರು ತರ ಇವರು ಕರೀತಾರವ್ರನ್ನ ಅವರು ಅಲ್ಲಿ ಇವ್ರ ಅನಿವಾರ್ಯ, ಇವ್ರಿಗೆ ಅವರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನುವ ಪ್ರಶ್ನೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿದಾಗ ಇಲ್ಲ ಅವ್ರು ವಾಪಸ್ ಬಿಜೆಪಿಗೆ ಹೋಗ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ಲ, ಅನಿವಾರ್ಯ, 1 ವರ್ಷದಲ್ಲಿ ಮತ್ತೆ ಬಿಜೆಪಿಗೆ ವಾಪಸ್ ಹೋಗ್ತಾರೆ, ಅವ್ರು ಬಿಜೆಪಿಯಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ, ರಾಜಿ ಸಂಧಾನ ಆಗುತ್ತೆ, ಬೇರೆ ಮಾರ್ಗನೇ ಇಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಬೆಳಗಾವಿಯಲ್ಲಿ. ಅವ್ರಿಗೆ ಬಿಜೆಪಿ ಅನಿವಾರ್ಯ, ರಾಹುಲ್ ಅವ್ರ ಅನಿವಾರ್ಯ, ಅಲ್ಲೇ ಸುತ್ತಾಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ, ಅವ್ರ ಸಿದ್ಧಾಂತ, ಹೋರಾಟ
ಅದು ಬಿಜೆಪಿ ಸೋಟ್ ಆಗ್ತದೆ. ಅಲ್ಲ ಜೆಡಿಎಸ್ ಹೊರಗೆ ಹಾಕಿರ್ಬೋದು ಬಹುಶಃ ಇನ್ನೊಂದು ವರ್ಷ ನಂತರ ಮತ್ತೆ ಅವ್ರಿಗೆ ಅವರೇ ಅವ್ರಿಗೆ ಅವ್ರು ಅಲ್ಲ ಜೆಡಿಎಸ್ ಬರೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋದು ಅವರಿಗೆ. ಈಗಾಗಲೇ ಅಲ್ಲಿ ಅವರು ಲೀಡರ್ ಆಗಿ ಉಳಿಸ್ಕೊಂಡಿದ್ದಾರೆ. ಹೊಸ ಪಕ್ಷ ಕಟ್ತೀವಿ ಅಂತ ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂತ ವಿಚಾರ. ನನ್ನ ದೂರದೃಷ್ಟಿಯಿಂದ ಒಂದು ವರ್ಷದಲ್ಲಿ ಮತ್ತೆ ಅವರು ಅಲ್ಲಿ ಇವರು ಕರೀತಾರವ್ರನ್ನ ಅವರು ಅಲ್ಲಿ ಇವ್ರ ಅನಿವಾರ್ಯ ಇವ್ರಿಗೆ ಅವರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನುವ ಪ್ರಶ್ನೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿದಾಗ ಇಲ್ಲ, ಅವ್ರು ವಾಪಸ್ ಬಿಜೆಪಿಗೆ ಹೋಗ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ಲ, ಅನಿವಾರ್ಯ, ಒಂದು ವರ್ಷದಲ್ಲಿ ಮತ್ತೆ ಬಿಜೆಪಿಗೆ ವಾಪಸ್ ಹೋಗ್ತಾರೆ, ಅವ್ರು ಬಿಜೆಪಿಯಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ, ರಾಜಿ ಸಂಧಾನ ಆಗುತ್ತೆ, ಬೇರೆ ಮಾರ್ಗನೇ ಇಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಬೆಳಗಾವಿಯಲ್ಲಿ. ಅವ್ರಿಗೆ ಬಿಜೆಪಿ ಅನಿವಾರ್ಯ, ರಾಹುಲ್ ಅವ್ರ ಅನಿವಾರ್ಯ. ಅಲ್ಲೇ ಸುತ್ತಾಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ, ಅವ್ರ ಸಿದ್ಧಾಂತ, ಹೋರಾಟ ಅದು ಬಿಜೆಪಿ ಸೋಟ್ ಆಗ್ತದೆ. ಅಲ್ಲ ಜೆಡಿಎಸ್ ಹೊರಗೆ ಹಾಕಿರ್ಬೋದು ಬಹುಶಃ ಇನ್ನೊಂದು ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರ ಅನಿವಾರ್ಯ ಅವ್ರಿಗೆ ಅವ್ರು ಅಲ್ಲ ಜೆಡಿಎಸ್ ಬರೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋದು ಅವರಿಗೆ. ಈಗಾಗಲೇ ಅಲ್ಲಿ ಅವರು ಲೀಡರ್ ಆಗಿ ಉಳಿಸ್ಕೊಂಡಿದ್ದಾರೆ. ಹೊಸ ಪಕ್ಷ ಕಟ್ತೀವಿ ಅಂತ ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂತ ವಿಚಾರ. ನನ್ನ ದೂರದೃಷ್ಟಿಯಿಂದ ಒಂದು ವರ್ಷದಲ್ಲಿ ಮತ್ತೆ ಅವರು ಅಲ್ಲಿ ಇವರು ಕರೀತಾರವ್ರನ್ನ ಅವರು ಅಲ್ಲಿ ಇವ್ರ ಅನಿವಾರ್ಯ ಇವ್ರಿಗೆ ಅವರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನುವ ಪ್ರಶ್ನೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿದಾಗ ಇಲ್ಲ, ಅವ್ರು ವಾಪಸ್ ಬಿಜೆಪಿಗೆ ಹೋಗ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ಲ, ಅನಿವಾರ್ಯ, ಒಂದು ವರ್ಷದಲ್ಲಿ ಮತ್ತೆ ಬಿಜೆಪಿಗೆ ವಾಪಸ್ ಹೋಗ್ತಾರೆ, ಅವ್ರು ಬಿಜೆಪಿಯಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ, ರಾಜಿ ಸಂಧಾನ ಆಗುತ್ತೆ, ಬೇರೆ ಮಾರ್ಗನೇ ಇಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಬೆಳಗಾವಿಯಲ್ಲಿ. ಅವ್ರಿಗೆ ಬಿಜೆಪಿ ಅನಿವಾರ್ಯ, ರಾಹುಲ್ ಅವ್ರ ಅನಿವಾರ್ಯ. ಅಲ್ಲೇ ಸುತ್ತಾಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ, ಅವ್ರ ಸಿದ್ಧಾಂತ, ಹೋರಾಟ ಅದು ಬಿಜೆಪಿ ಸೋಟ್ ಆಗ್ತದೆ. ಅಲ್ಲ ಜೆಡಿಎಸ್ ಹೊರಗೆ ಹಾಕಿರ್ಬೋದು ಬಹುಶಃ ಇನ್ನೊಂದು ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರ ಅನಿವಾರ್ಯ ಅವ್ರಿಗೆ ಅವ್ರು ಅಲ್ಲ ಜೆಡಿಎಸ್ ಬರೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋದು ಅವರಿಗೆ. ಈಗಾಗಲೇ ಅಲ್ಲಿ ಅವರು ಲೀಡರ್ ಆಗಿ ಉಳಿಸ್ಕೊಂಡಿದ್ದಾರೆ. ಹೊಸ ಪಕ್ಷ ಕಟ್ತೀವಿ ಅಂತ ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂತ ವಿಚಾರ. ನನ್ನ ದೂರದೃಷ್ಟಿಯಿಂದ ಒಂದು ವರ್ಷ